ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮಪಾತ್ತದಶಾಕೃತೇಃ. ರಾಘವೇಂದ್ರ ವಿಜಯ ಪಾಠಕ್ಕೆ ಸುಸ್ವಾಗತ. ರಾಘವೇಂದ್ರ ವಿಜಯ ಮಹಾಕಾವ್ಯವನ್ನು ಬರೆದವರು ರಾಘವೇಂದ್ರ ಗುರುಸಾರ್ವಭೌಮರ ಪೂರ್ವಾಶ್ರಮದ ಸೋದರ ಅಳಿಯಂದರಾಗಿರ್ತಕ್ಕಂತಹ ವಿದ್ವತ್ಕುಲಾವತಂಸರಾದಂತಹ ಷಡ್ದರ್ಶನಗಳಲ್ಲಿ ಖ್ಯಾತ ಪಂಡಿತರಾಗಿರ್ತಕ್ಕಂತಹ ನಾರಾಯಣಾಚಾರ್ಯರು. ನಾರಾಯಣಾಚಾರ್ಯರು ತಮ್ಮ ವಿದ್ಯಾಭ್ಯಾಸವನ್ನು ಸಾಕ್ಷಾತ್ ಗುರುಸಾರ್ವಭೌಮರಲ್ಲೇ ಮಾಡಿದವರು. ರಾಯರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದವರು. ಇವರು ರಾಯರ ಸಮಕಾಂಡರಾದ್ದರಿಂದ ಅವರು ರಚನೆ ಮಾಡಿರತಕ್ಕಂತಹ ಈ ಒಂದು ರಾಯರ ಚರಿತ್ರೆ ರಾಘವೇಂದ್ರ ವಿಜಯ ಅತ್ಯಂತ ಪ್ರಮಾಣಬದ್ಧವೂ ಸತ್ಯವೂ ಆಗಿರತಕ್ಕಂತಹ ಒಂದು ಕೃತಿಯಾಗಿದೆ. ಇದರಲ್ಲಿ ಗುರುಸಾರ್ವಭೌಮರಾಗಿರ್ತಕ್ಕಂತಹ ರಾಘವೇಂದ್ರ ತೀರ್ಥರ ಜೀವನ ಹಾಗೂ ಅವರ ಸಾಧನೆಗಳನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ. ರಾಘವೇಂದ್ರ ವಿಜಯ ಮಹಾಕಾವ್ಯವನ್ನು ನಾರಾಯಣಾಚಾರ್ಯರು 16 ಸರ್ಗಗಳಲ್ಲಿ ರಚನೆ ಮಾಡಿದರು. ಅದನ್ನು ರಾಯರಿಗೆ ತೋರಿಸಿದಾಗ ಅದನ್ನು ನೋಡಿ ಬಹಳ ಸಂತೋಷಪಟ್ಟರು ರಾಯರು. ಹಾಗೆಯೇ ನಾರಾಯಣಾಚಾರ್ಯ ಒಂದು ಪಾಂಡಿತ್ಯವನ್ನು ಪ್ರಶಂಸೆ ಮಾಡಿದರು. ನಮ್ಮ ಕುಲಗುರುಳಾಗಿರ್ತಕ್ಕಂತಹ ಸ್ವರೂಪೋದ್ಧಾರಕರಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಒಂದು ಜೀವನ ಚರಿತ್ರೆಯನ್ನು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜದಲ್ಲಿ ಅವರ ಜೀವನ ಸಾಧನೆಗಳ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ 16 ಸರ್ಗಗಳಿವೆ. ಆದ್ದರಿಂದ ನೀವು ರಚನೆ ಮಾಡಿರ್ತಕ್ಕಂತಹ ಈ ಕಾವ್ಯವು ಕೂಡ 16 ಸರ್ಗದಿಂದ ಕೂಡಿದೆ. ಆದ್ದರಿಂದ ನಮ್ಮ ಬಗೆಗೆ ರಚನೆ ಮಾಡಿರ್ತಕ್ಕಂತಹ ಈ ಕಾವ್ಯ ಮಧ್ವಾಚಾರ್ಯರ ಆ ಕಾವ್ಯಕ್ಕೆ ಸಮ ಆಗೋದು ಬೇಡ ಅಂಥೇಳಿ 6 ಸರ್ಗಗಳನ್ನು ತುಂಗಭದ್ರಾ ನದಿಯ ಪ್ರವಾಹದಲ್ಲಿ ಹಾಕಿಸಿಬಿಟ್ರು ಅಂತ ಐತಿಹ್ಯ ಇದೆ. ಹಾಗಾಗಿ ಆ 6 ಸರ್ಗಗಳಿರ್ತಕ್ಕಂತಹ ವಿಚಾರ ಏನು ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಅಂತಹ ಮಹಾಮಹಿಭೂತರಾಗಿರ್ತಕ್ಕಂತಹ ಕಲಿಯುಗ ಕಲ್ಪತರುಗಳಾಗಿರ್ತಕ್ಕಂತಹ ಮಂತ್ರಾಲಯ ಪ್ರಭುಗಳ ಒಂದು ಚರಿತ್ರೆ, ಅದನ್ನು ನಾರಾಯಣಾಚಾರ್ಯರು ಸಮರ್ಪಣೆ ಮಾಡಿದ್ದಾರೆ. ಕಾವ್ಯದ ಆರಂಭದಲ್ಲಿ ಗ್ರಂಥಕರ್ತರಾಗಿರ್ತಕ್ಕಂತಹ ನಾರಾಯಣಾಚಾರ್ಯರು ತಮ್ಮ ಮನೆ ದೇವರಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹನನ್ನು ಸ್ತುತಿಸ್ತಾ ಇದ್ದಾರೆ. ಮಂಗಳಾಚರಣೆಯಲ್ಲಿ ತನ್ನ ಪ್ರೀತಿಯ ಭಕ್ತರ ಮನೋಕಾಮನೆಗಳನ್ನು ಪೂರೈಸೋದಕ್ಕೋಸ್ಕರ ಅವರ ಧರ್ಮಾರ್ಥ ಕಾಮ ಮೋಕ್ಷಾದಿ ಚತುರ್ವಿಧ ಪುರುಷಾರ್ಥಗಳನ್ನು ನೀಡಲಿಕ್ಕೋಸ್ಕರವಾಗಿ ಆ ಪರಮಾತ್ಮ 10 ಅವತಾರಗಳನ್ನು ಎತ್ತಿದ್ದಾನೆ. ಅಂತಹ ಪರಮಾತ್ಮನ ಚತುರ್ಥ ಅವತಾರವಾಗಿರತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ವಜ್ರಾಯುಧ ಸಮವಾಗಿರತಕ್ಕಂತಹ ಉಗುರುಗಳು ನನಗೆ ಐಕ ಆಮುಷ್ಮಿಕ ಫಲವನ್ನು ಕೊಡಲಿ ಅಂತ ಮೊದಲ ಪದ್ಯದಲ್ಲಿ ಸ್ತುತಿಸಿ ಬೆಣ್ಣೆ ಕೃಷ್ಣನ ಸ್ತೋತ್ರ ಮಾಡ್ತಾರೆ. ಶ್ರುತಿಮಸ್ತಕ ವಿಶ್ರುತಂ, ಈ ಪರಮಾತ್ಮನನ್ನ ವೇದವೇ ಕೊಂಡಾಡ್ತಾ ಇದೆ. ಆ ಸರ್ವತಂತು ಹಂತನಾಗಿರತಕ್ಕಂತಹ ಜಗದೀಶ್ವರನಾಗಿರತಕ್ಕಂತಹ ಪರಮಾತ್ಮನನ್ನ ಸಾಕ್ಷಾತ್ ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಅಂತಹ
ಕೃಷ್ಣ ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದುಕೊಂಡು ಅಂಬೆಗಾಲನ್ನು ಇಟ್ಕೊಂಡು ಹೋಗ್ತಾ ಇರತಕ್ಕಂತಹ ಕೃಷ್ಣನನ್ನ ಚಿತ್ರಿಸ್ತಾ ಇದ್ದಾರೆ. ಅಂತಹ ಕೃಷ್ಣ ಶಬ್ದಾರ್ಥ ಸಂಪತ್ತನ್ನ ಈ ಕಾವ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಆಗುವ ಹಾಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಕವಿಗಳು ಶ್ರೀಮದಾಚಾರ್ಯರನ್ನ ವಂದಿಸ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ಸ್ಮರಣೆ ಮಾಡಿದ್ರು ಸಾಕು, ಅವರ ಸ್ಮರಣೆಯಿಂದ ನಾನು ರಚನೆ ಮಾಡಲಿಕ್ಕೆ ಉದ್ದೇಶಿಸಿರತಕ್ಕಂತಹ ಈ ಕಾವ್ಯ ಅದು ತುಂಬ ಚೆನ್ನಾಗಿ ರಚನೆಗೊಂಡು ಅದು ಎಲ್ಲ ಸುಜನರ ಮನಸ್ಸಿಗೆ ಸಂತೋಷಪಡಿಸುತ್ತೆ. ಆ ರೀತಿಯಲ್ಲಿ ಮಧ್ವಾಚಾರ್ಯರು ತನ್ನನ್ನು ಹಾರೈಸಲಿ ಅಂತ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪೂರ್ಣಚಂದ್ರ ಉದಯಿಸಿದಾಗ ಸಮುದ್ರ ಉಕ್ಕೇರಿದ ಹಾಗೆ ಅಂತಹ ಮಧ್ವಾಚಾರ್ಯರ ಸ್ಮರಣೆ ಮಾತ್ರದಿಂದ ನಾನು ರಚಿಸಲಿಕ್ಕೆ ಉದ್ದೇಶಿಸತಕ್ಕಂತಹ ಈ ಕಾವ್ಯ ಇದು ಸುಸಂಸ್ಕೃತವಾದ ವ್ಯಾಕರಣದಿಂದಲೂ ಶಬ್ದ ಗಾಂಭೀರ್ಯದಿಂದಲೂ ಅಲಂಕಾರಾದಿಗಳಿಂದ ಕೂಡಿದ್ದಾಗಿ ಎಲ್ಲರ ಮನಸ್ಸನ್ನ ಸಂತೋಷಗೊಳಿಸಲಿ ಅಂತ ಪ್ರಾರ್ಥನೆ ಮಾಡಿ ಮುಂದೆ ಶಾರದಾದೇವಿಯನ್ನ ವಂದಿಸ್ತಾ ಇದ್ದಾರೆ. ನಾರಾಯಣಾಚಾರ್ಯರು ಈ ಪದ್ಯದಲ್ಲಿ ವಾಗಭಿಮಾನಿ ದೇವತೆಯಾಗಿರತಕ್ಕಂತಹ ಭಾರತೀ ದೇವಿಯನ್ನ ವಂದಿಸ್ತಾ ಇದ್ದಾರೆ. ಭಾರತೀ ದೇವಿಯವರು ಈ ತನಗೆ ಒಳ್ಳೆಯ ಶಬ್ದ ಸಂಪತ್ತನ್ನ ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯಲ್ಲಿ ಸರಸ್ವತಿ ದೇವಿ ನಾಟ್ಯವಾಡಿದವಳು. ಶ್ರೀರಾಘವೇಂದ್ರ ರತ್ನಾನಾಂ ರಸನಾರಂಗ ನರ್ತಕಿ. ರಾಘವೇಂದ್ರ ತೀರ್ಥರ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ನರ್ತನ ಮಾಡಿದವಳು ಶಾರದಾದೇವಿ. ಹಾಗಾಗಿ ಗುರುರಾಜರು ಅವ್ರು ಮಾಡ್ತಕ್ಕಂತಹ ಪ್ರವಚನ, ಅವರ ಗ್ರಂಥ ರಚನಾದಿಗಳನ್ನು ನಾವು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಭಾರತೀ ದೇವಿಯವರು ಅವರ ನಾಲಿಗೆಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಶಬ್ದ ಸಂಪತ್ತಿನಿಂದ ವಿಹರಿಸ್ತಾ ಇದ್ದಾರೆ. ಅಂತಹ ವಿದ್ಯಾದೇವತೆ ಆಗಿರತಕ್ಕಂತಹ ಶಾರದಾದೇವಿಯು ನನ್ನ ಕಾವ್ಯವನ್ನ ಒಳ್ಳೆಯ ಸಂಪತ್ತಿನಿಂದ ಬರೆಯುವಂತಹ ಸ್ಫೂರ್ತಿಯನ್ನ ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಮುಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ನಮಸ್ಕರಿಸ್ತಾ ಇದ್ದಾರೆ. ತ್ರಿಪಂಡಿತಾಚಾರ್ಯರ ಮಾತು ಎಂಥದ್ದು ಅಂದರೆ ಕಠಿಣಾಪಿ ಕವಿಶ್ಲಾಘ್ಯ. ಅದು ಅತ್ಯಂತ ಕಠಿಣವಾಗಿದ್ದರೂ ಕೂಡ ಆ ವಜ್ರಾಯುಧ ಕಠಿಣವಾಗಿದ್ದರೂ ಕೂಡ ಅದನ್ನ ಬಂಗಾರದ ಆಭರಣದಲ್ಲಿ ಹುದುಗಿಸಿಟ್ರೆ ಅದು ಹೇಗೆ ಚೆನ್ನಾಗಿ ಶೋಭಿಸ್ತದೋ ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಶಬ್ದ ಸಂಪತ್ತು ಅಲಂಕಾರಾದಿಗಳು ಆ ಕಠಿಣವಾದ ವಜ್ರದ ಹಾಗೆ, ಅದು ಎಲ್ಲರ ಜ್ಞಾನಕ್ಕೆ ನಿಲುಕುವಂಥದ್ದಲ್ಲ. ಅಂತಹ ಒಂದು ಶಬ್ದ ಸಂಪತ್ತು, ಅಂತಹ ಒಂದು ಅರ್ಥ ಗಾಂಭೀರ್ಯ, ಅಂತಹ ಕವಿಗಳಾಗಿರತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಅನೇಕ ವಿದ್ವಾಂಸರಿಗೆ, ಕವಿಗಳಿಗೆ ಅವರು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅಂತಹ ಮಹಾಜ್ಞಾನಿವರಿಯಾಗಿರ್ತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ನನ್ನ ಕಾವ್ಯ ರಚನೆಗೆ ಸಹಾಯಕವಾಗಲಿ ಅಂತ ಪ್ರಾರ್ಥನೆ ಮಾಡಿ ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾಗಿರತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರನ್ನ ನಮಸ್ಕರಿಸ್ತಾ ಇದ್ದಾರೆ. ಆ ನಾರಾಯಣ ಪಂಡಿತಾಚಾರ್ಯರ ಮಾತು ಎಂಥದ್ದು ಅಂದರೆ ಅದು ಶಾರದಾದೇವಿಯವರ ಹಸ್ತಕಮಲದಲ್ಲಿ ವಿರಾಜಿಸ್ತಕ್ಕಂತಹ ವೀಣಾವಾದದ ಮಾಧುರ್ಯವನ್ನು ಅನುಕರಿಸುವಂಥದ್ದು. ಅವರ ಮಾತು ಕೇಳ್ತಾ ಇದ್ರೆ ಶಾರದಾದೇವಿ ಸಾಕ್ಷಾತ್ ವೀಣೆಯನ್ನು ನುಡಿಸ್ತಾ ಇದ್ದಾಳೆ ಏನೋ ಅಂತ ವೀಣೆಯ ನಾದವನ್ನ, ಸ್ವರವನ್ನ ಕೇಳಿದ ಹಾಗಾಗತ್ತಂತೆ. ಅಂತಹ ವೀಣಾವಾದನದ ಮಾಧುರ್ಯವನ್ನ ಅನುಕರಿಸ್ತಕ್ಕಂತಹ ವಾಣಿ. ಅಂತಹ ನಾನಾ ಪ್ರಬಂಧ ಚತುರ, ಅನೇಕ ಗ್ರಂಥಗಳನ್ನು ರಚನೆ ಮಾಡತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರ ಮಾತು ಅವುಗಳು ಚೆನ್ನಾಗಿ ಪ್ರಕಾಶಿಸ್ತವೆ ಅಂಥೇಳಿ ಮುಂದಿನ ಪದ್ಯದಲ್ಲಿ ವ್ಯಾಸರಾಜರನ್ನ
ವಂದಿಸ್ತಾರೆ. ವ್ಯಾಸತೀರ್ಥರ ಮಾತು, ವ್ಯಾಸತೀರ್ಥರ ವಾಣಿ ಎಂಥದ್ದು ಅಂದರೆ ಅದು ವೃಂದಾರ ವನ ಮಂದಾರ ಮಕರಂದ ಸಹೋದರಿ. ವೃಂದಾರ ಅಂದರೆ ದೇವತೆಗಳು, ಆ ದೇವತೆಗಳ ವನ, ದೇವತೆಗಳ ಸ್ವರ್ಗಲೋಕದ ಉದ್ಯಾನವನ. ಆ ಉದ್ಯಾನವನದಲ್ಲಿ ಬೆಳೆದಿರ್ತಕ್ಕಂತಹ ಮಂದಾರವೆಂಬ ದೇವವೃಕ್ಷ, ಅದರ ಮಕರಂದ ಹೂವುಗಳ ಮಧುವಿಗೆ ಸೋದರಿಯಂತೆ ಇರತಕ್ಕಂತಹ, ಅಂದರೆ ಆ ಮಂದಾರ ವೃಕ್ಷದ ಏನು ಮಧು ಇದೆಯಲ್ಲ, ಪುಷ್ಪ ಪರಾಗ, ಅದರಷ್ಟು ಸವಿಯಾಗಿರುವಂಥದ್ದು ವ್ಯಾಸರಾಜರ ಮಾತು. ಅಂತಹ ವ್ಯಾಸರಾಜನ ಮಾತು ನನ್ನ ಕಾವ್ಯ ರಚನೆಯಲ್ಲಿ ನನಗೆ ಗೆಲುವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿ, ವ್ಯಾಸರಾಜರ ಒಂದು ಗ್ರಂಥಗಳು, ಅವರ ಗ್ರಂಥಗಳಿರ್ತಕ್ಕಂತಹ ಒಂದು ಗಾಂಭೀರ್ಯ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿಗಳನ್ನು ರಚನೆ ಮಾಡಿದವರು. ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಎಂಬ ಅಮೋಘವಾಗಿರ್ತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡಿದರು. ಅದರಲ್ಲಿ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಅವರು ರಚನೆ ಮಾಡತಕ್ಕಂತಹ ಚಂದ್ರಿಕಾ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ. ಹೀಗೆ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಈ ಗ್ರಂಥಗಳ ಬಗ್ಗೆ ಕೇಳಿದವ, ಗ್ರಂಥಗಳ ಕೀರ್ತಿಯ ವಿಷಯವನ್ನು ಕೇಳಿದವ ಯಾವ ವಿದ್ವಾಂಸನಾಗಲಿ ತಾನು ಅಹಂಕಾರಿಯಾಗಿದ್ದರೂ ಕೂಡ ವ್ಯಾಸರಾಜರ ದಾಸತ್ವವನ್ನು ಖಂಡಿತವಾಗಿ ವಹಿಸ್ತಾನೆ. ಎಲ್ಲ ಪಂಡಿತರು ತಮ್ಮ ಅಹಂಕಾರವನ್ನು ಬಿಟ್ಟು ವ್ಯಾಸರಾಜರಲ್ಲಿ ದಾಸಭಾವವನ್ನು ಹೊಂದಿ ಶಿಷ್ಯಭಾವವನ್ನು ಹೊಂದಿರ್ತಾರೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಮಾತು ವ್ಯಾಸರಾಜರದು ಅಂಥೇಳಿ ಮುಂದೆ ಅವರ ಶಿಷ್ಯರಾಗಿರ್ತಕ್ಕಂತಹ ವಿಜೇಂದ್ರ ತೀರ್ಥರನ್ನು ಸ್ತೋತ್ರ ಮಾಡ್ತಿದ್ದಾರೆ. ರಾಯರ ಪರಮಗುರುಗಳಾಗಿರ್ತಕ್ಕಂಥ ವಿಜೇಂದ್ರ ತೀರ್ಥರು ಅವರು 4 ಗ್ರಂಥಗಳನ್ನು ರಚನೆ ಮಾಡಿದವರು, 34 ಕಲೆಗಳಲ್ಲಿ ಪಾರಂಗತರಾಗಿರ್ತಕ್ಕಂಥವರು. ಅಂತಹ ವಿಜೇಂದ್ರರು ಪ್ರತಿವಾದಿಗಳು ಯಾರೇ ಬರಲಿ ಅವರ ಒಂದು ತೇಜಸ್ಸನ್ನು ಅಡಗಿಸಿಬಿಡತಕ್ಕಂತಹ ಮಿಂಚಿನಂತಹ ಒಂದು ಪ್ರಖರ ತೇಜಪುಂಜರಾಗಿರ್ತಕ್ಕಂತಹ ವಿಜೇಂದ್ರ ತೀರ್ಥರು. ಅಂತಹ ವಿಜೇಂದ್ರ ತೀರ್ಥರಿಗೆ ನಾನು ಭಕ್ತಿ ಪುರಸ್ಸರವಾಗಿರ್ತಕ್ಕಂತಹ ವಂದನೆಗಳನ್ನು ಮಾಡ್ತೇನೆ ಅಂಥೇಳಿ ಅವರ ಶಿಷ್ಯರಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರನ್ನು ಪದ್ಯಾತ್ಮಕವಾಗಿರ್ತಕ್ಕಂತಹ ಪ್ರಬಂಧ ರಚನೆಯಲ್ಲಿ ಇವರು ನಿಷ್ಣಾತರು. ಅಂತಹ ಸುಧೀಂದ್ರ ತೀರ್ಥರನ್ನು ಸ್ತೋತ್ರ ಮಾಡಿ ಮುಂದಿನ 11ನೇ ಪದ್ಯ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ ಕಾಮಿತಾಶೇಷ ಕಲ್ಯಾಣ ಕರನಾ ಕಲ್ಪಪಾದಪೋ. ರಾಘವೇಂದ್ರ ಗುರುಸಾರ್ವಭೌಮರನ್ನು ನಮಸ್ಕರಿಸ್ತಾ ಇದ್ದಾರೆ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ. ಅವರಲ್ಲಿರ್ತಕ್ಕಂತಹ ಗುಣಗಳು ಎಂತಹ ಗುಣಗಳು? ಅಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೋ. ಅವರು ಯಾರು ತಮ್ಮನ್ನು ಭಜಿಸ್ತಾರೋ ಅವರಿಗೆ ಕಾಮಿತ ಅಶೇಷ ಕಲ್ಯಾಣ, ಅವರಿಗೆ ಇಷ್ಟವಾಗಿರತಕ್ಕಂತಹ ಎಲ್ಲ ಅವರ ಅಭೀಷ್ಟಗಳನ್ನು ಕೊಡ್ತಕ್ಕಂಥವರು. ಅಂತಹ ಶ್ರೀಮತಃ ಅಂದರೆ ಜ್ಞಾನಭಕ್ತಿ ವೈರಾಗ್ಯಾದಿ ಸಕಲ ಗುಣ ಸಂಪನ್ನರು ಅಂತ ಅರ್ಥ. ಜ್ಞಾನಭಕ್ತಿ ವೈರಾಗ್ಯಾದಿ ಸಕಲ ಗುಣ ಸಂಪನ್ನರಾಗಿರತಕ್ಕಂತಹ ರಾಯರ ಪಾದ ಕಮಲಗಳಿಗೆ ನಾನು ನಮಸ್ಕರಿಸ್ತೇನೆ. ಎಂತಹ ಪಾದಗಳು? ಪದಪಂಕಜೆ, ತಾವರೆ ಹೂವಿನಂತೆ ಇರತಕ್ಕಂತಹ ಆ ಪಾದ ಕಮಲಗಳು, 2 ಪಾದಗಳು. ಪದಪಂಕಜೆ, ಪಂಕಜ ಅಂದರೆ ಕಮಲ, ತಾವರೆ ಹೂವಿನಂತೆ ಇರತಕ್ಕಂತಹ ಅವರ ಶ್ರೇಷ್ಠವಾಗಿರತಕ್ಕಂತಹ ಪಾದಗಳಿಗೆ ನಾನು ನಮಸ್ಕರಿಸ್ತೇನೆ. ಎಂತಹ ಪಾದಗಳು ಅಂದರೆ ಕಾಮಿತ ಅಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೋ. ಕಲ್ಪಪಾದಪ ಅಂದರೆ ಕಲ್ಪವೃಕ್ಷಗಳು. ಅವೆರಡು ಪಾದಗಳು 2 ಕಲ್ಪವೃಕ್ಷಗಳು. ಕಲ್ಪವೃಕ್ಷ ನಮಗೆ
ಕೇಳದನ್ನೆಲ್ಲ ಕೊಡ್ತದೆ. ನಾವೇನು ಅಪೇಕ್ಷಿಸ್ತೇವೆ ಅದೆಲ್ಲವನ್ನೂ ಕೊಡುತ್ತೆ. ಈ ರಾಯರು ಕೂಡ ತಮ್ಮ ಭಕ್ತರು ಏನು ಬಯಸಿ ಬರ್ತಾರೆ, ಅಪೇಕ್ಷಿತಾನಿ ಅಶೇಷಾಣಿ ಯಾನಿ ಕಲ್ಯಾಣಾನಿ ತೇಷಾಂ ಕಲನಾಯಾಂ ಕಲ್ಪಪಾದಪೌ. ತಮ್ಮ ಬಳಿಗೆ ಬರ್ತಕ್ಕಂತಹ ಭಕ್ತರುಗಳ ಕಾಮಿತಾನಿ ಅಪೇಕ್ಷಿತವಾಗಿರತಕ್ಕಂತಹ ಎಲ್ಲ ಕಲ್ಯಾಣಾನಿ, ಏನೇ ಬಯಸಲಿ ಅವುಗಳನ್ನು ಕಲನಾಯಾಮ್ ಕೊಡುವುದರಲ್ಲಿ ಕಲ್ಪಪಾದಪೌ ಕಲ್ಪವೃಕ್ಷಂತೆ ಇರತಕ್ಕಂತಹ ಪಾದಗಳು, ಅಂತಹ ಪಾದಗಳಿಗೆ ನಮಸ್ಕರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕಾವ್ಯಾದೌ ಅಧಿಕೃತ ಗುರುಪ್ರಸಾದಸ್ಯ ಅವಶ್ಯಕತ್ವೇನ ಭಕ್ತತಿಶಯೇನ ತ್ರಿಶ್ಲೋಕ್ಯ ಗುರುಂ ವಂದತೆ ಶ್ರೀಮತ ಇತ್ಯಾದಿನ. ಈ ಕಾವ್ಯದಲ್ಲಿ ಅಧಿಕೃತವಾಗಿರತಕ್ಕಂಥದ್ದು ಯಾರು? ರಾಘವೇಂದ್ರ ಗುರು ಸಾರ್ವಮರು ಅವರ ಬಗ್ಗೆ ಇರತಕ್ಕಂತಹ ಕೃತಿ. ಆದ್ದರಿಂದ ಈ ಒಂದು ಕಾವ್ಯಕ್ಕೆ ಅವರು ಅಧಿಕೃತ. ಅಂತಹ ಅಧಿಕೃತವಾಗಿರತಕ್ಕಂತಹ ಗುರುಗಳ ಒಂದು ಪ್ರಸಾದ ಅದು ಅವಶ್ಯ ಆಗಬೇಕು. ಅದಕ್ಕೋಸ್ಕರವಾಗಿ ಅಂತಹ ಗುರುಗಳಲ್ಲಿ ಭಕ್ತಿಶಯದಿಂದ ಶ್ಲೋಕಗಳಿಂದ ಅವರನ್ನು ವಂದಿಸ್ತಾ ಇದ್ದಾರೆ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ. ಶ್ರೀಮತಃ ವೇದವೇದ್ಯರಾಗಿರತಕ್ಕಂತಹ, ಸರಸ್ವತಿ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂತಹ, ಅನೇಕ ಕಲ್ಯಾಣ ಗುಣಗಳಿಂದ ಕೂಡಿರತಕ್ಕಂತಹ, ಕಾಂತಿ ಸಂಪನ್ನರಾಗಿರತಕ್ಕಂತಹ ರಾಘವೇಂದ್ರ ತೀರ್ಥರ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಕಾಮಿತ ಅಪೇಕ್ಷಿಸಲ್ಪಟ್ಟ, ಅಶೇಷ ಎಲ್ಲ ಕಲ್ಯಾಣ ಮಂಗಳಗಳ ದಾನೆ ಕೊಡುವುದರಲ್ಲಿ ಕಲ್ಪಪಾದಪೌ ಸ್ವರ್ಗಲೋಕದ ವೃಕ್ಷಗಳಂತೆ ಇರತಕ್ಕಂತಹ ಪದಪಂಕಜೆ ಕಮಲಂತೆ ಇರತಕ್ಕಂತಹ ಪಾದಗಳನ್ನು ನಮಾಮಿ ನಮಸ್ಕರಿಸ್ತೇನೆ ಅಂತ ಈ ಪದ್ಯದಲ್ಲಿ ರಾಯರ ಆ ಎರಡು ಪಾದಗಳನ್ನು ನಮಿಸ್ತಾ ಇದ್ದಾರೆ. ಶ್ರೀಮತಃ ಶ್ರೀಹಿ ಅಸ್ಯಸ್ಥಿತಿ ಶ್ರೀಮತಃ ಅಂದರೆ ಕಾಂತಿಯುಕ್ತರಾಗಿರ್ತಕ್ಕಂತಹ ರಾಘವೇಂದ್ರ ಶ್ರೀಪಾದಂಗಳವರ ಪದಪಂಕಜೆ ಪಂಕಜದಂತೆ ಇರತಕ್ಕಂತಹ ಪದಗಳು. ಪದೇ ಪಂಕಜೆ ಇವ ಕಮಲಗಳಂತೆ ಇರತಕ್ಕಂತಹ ಪಾದಗಳು. ಇಂಥದ್ದು ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪವು. ಕಾಮಿತ ಭಕ್ತರು ಬಯಸ್ತಕ್ಕಂತಹ ಎಲ್ಲ ಕಲ್ಯಾಣ ಅಂದರೆ ಕಲ್ಯಂ ಆಣಯಂತೀತಿ ಕಲ್ಯಾಣಾನಿ, ಅಶೇಷ ಕಲ್ಯಾಣಾನಿ ಏನು ಬಯಸ್ತಾರೆ ಆ ಎಲ್ಲ ಕಲ್ಯಾಣಗಳ ಕಲನ ಕೊಡುವುದರಲ್ಲಿ ಪಾದಪ ಅಂದರೆ ವೃಕ್ಷಕ್ಕೆ ಪಾದಪ ಅಂತ ಹೆಸರು. ಪಾದ ಅಂದರೆ ಬೇರಿಂದ ಅದು ನೀರು ಕುಡಿಯುತ್ತೆ ಎಂಬ ಕಾರಣಕ್ಕೆ ಆ ವೃಕ್ಷಕ್ಕೆ ಪಾದಪ ಅಂತ ಹೇಳೋದು. ಇದು ಪಾದಪ. ಎಂತಹ ಪಾದಪ? ಕಲ್ಪ ಪಾದಪವು. ಆ ಕಲ್ಪ ವೃಕ್ಷಗಳ ಹಾಗೆ ಇರತಕ್ಕಂತಹ ಪಾದಗಳನ್ನು ನಮಾಮಿ ನಾನು ನಮಸ್ಕರಿಸ್ತೇನೆ ಅಂತ ಇಷ್ಟು ಈ ಪದ್ಯದ ಅಭಿಪ್ರಾಯ. ಯಾರು ರಾಘವೇಂದ್ರ ಗುರುಸಾರ್ವರನ್ನು ಭಜಿಸ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರ್ತವೆ. ಅದಕ್ಕೋಸ್ಕರವಾಗಿ ಅವರ ಪಾದಗಳನ್ನು ಕಲ್ಪವೃಕ್ಷ ಯಾರು ಏನೇ ಕೇಳಿದರೂ ಕೂಡ ಅದು ಇಲ್ಲ ಅಂತ ಹೇಳೋದಿಲ್ಲ, ಕೊಡುವಂಥದ್ದು. ಹಾಗೆ ಯಾರೇ ಬಂದು ಏನೇ ಕೇಳಿದರೂ ಕೂಡ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂತಹ ರಾಯರು. ಅದಕ್ಕೋಸ್ಕರವಾಗಿ ಅವರ ಪಾದ ಕಮಲಗಳನ್ನು ನಮಸ್ಕರಿಸ್ತಾ ಆ ಪಾದ ಕಮಲಗಳು ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪವು. ಭಕ್ತರುಗಳ ಅಶೇಷ ಕಲ್ಯಾಣ ಏನು ಬೇಕಾದರೂ ಇರಲಿ ಅವರ ಕಲ್ಯಾಣವನ್ನು ಮಾಡುವುದರಲ್ಲಿ, ಅವರ ಇಷ್ಟಾರ್ಥಗಳು ಏನಿವೆ ಅದನ್ನು ಕೊಡುವುದರಲ್ಲಿ ಇವರು ಕಲ್ಪಪಾದಪವು ಕಲ್ಪವೃಕ್ಷದಂತೆ ಇರತಕ್ಕಂತಹ ಪಾದಗಳು. ಅಂತಹ ಪಾದಗಳಿಗೆ ನಾನು ನಮಾಮಿ ನಮಸ್ಕರಿಸ್ತೇನೆ ಅಂಥೇಳೋ ಮೂಲಕವಾಗಿ ರಾಯರು ಎಂತಹ ಕರುಣಾಳುಗಳು. ಅವರು ಕಾಮಧೇನು ಕಲ್ಪವೃಕ್ಷರಾಗಿದ್ದಾರೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ. ಯಾರು ರಾಯರನ್ನು ಭಜಿಸ್ತಾರೋ ಅವರಿಗೆ
ಅವರು ಕಲ್ಪವೃಕ್ಷ. ಕಲ್ಪವೃಕ್ಷ ಅದು ಕೇಳಿದ್ದನ್ನೆಲ್ಲ ಕೊಡುತ್ತೆ. ಕಲ್ಪವೃಕ್ಷ ಇದ್ದಲ್ಲೇ ಇರುತ್ತೆ. ಅದರ ನೆರಳಿಗೆ ನಾವು ಹೋದರೆ ನಾವು ಅಂದ್ಕೊಂಡದ್ದನ್ನೆಲ್ಲ ಕೊಡುತ್ತೆ. ಇನ್ನು ಕಾಮಧೇನು ಅದು ನಾವಿರುವಲ್ಲಿಗೇ ಬರುತ್ತೆ. ನಾವು ಕರೆದ್ರೆ ನಾವಿದ್ದಲ್ಲಿಗೆ ಬಂದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ. ಹೇಗೆ ಹಸು ತನ್ನ ಕರುವನ್ನು ಹುಡುಕೊಂಡು ಹೋಗಿ ಅದಕ್ಕೆ ಹಾಲು ಕೊಡ್ತದೋ ಹಾಗೆ ಈ ಕಾಮಧೇನುಗಳಾಗಿರತಕ್ಕಂತಹ ರಾಯರು ತನ್ನ ಭಕ್ತರು ಕರೆದಾಕ್ಷಣ ಎಲ್ಲೇ ಇರಲಿ ಅಲ್ಲಿಗೆ ಹೋಗಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಆದ್ದರಿಂದ ಅವರನ್ನು ಕಾಮಧೇನು ಅಂತ ಕರೆದಿದ್ದಾರೆ. ಅವರ ಬಳಿ ಬಂದು ಏನೇ ಅಂದ್ಕೊಂಡ್ರು ಅದು ಆಗೋದರಿಂದ ಅದನ್ನು ಕಲ್ಪವೃಕ್ಷ ಅಂತ ಹೇಳಿದ್ದಾರೆ. ಹೀಗೆ ಭಜಕರಿಗೆ ಕಲ್ಪವೃಕ್ಷವಾಗಿರತಕ್ಕಂತಹ ರಾಯರು ಭಕ್ತರ ಎಲ್ಲ ಅಭೀಷ್ಟಗಳನ್ನು ಪೂರೈಸ್ತಕ್ಕಂಥವರು. ಆದ್ದರಿಂದ ಅವರು ಆ ಭಕ್ತರ ಅಭೀಷ್ಟಗಳನ್ನು ಪೂರೈಸುವುದರಲ್ಲಿ ಕಲ್ಪವೃಕ್ಷ ಸದಸ್ಯರಾಗಿದ್ದಾರೆ ಎಂಬ ಈ ಒಂದು ಎಲ್ಲರಿಗೂ ಅನುಭವವೇದ್ಯವಾಗಿರತಕ್ಕಂತಹ ಅಂಶ ಅದನ್ನು ಇಲ್ಲಿ ಉಲ್ಲೇಖಿಸ್ತಾ ಅಂತಹ ರಾಯರ ಪಾದಗಳಿಗೆ ಕವಿಗಳು ವಂದಿಸ್ತಾ ಇದ್ದಾರೆ. ಈ ಪದ್ಯದಲ್ಲಿ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಈ ಒಂದು ಪದ್ಯದ ಅರ್ಥಾನುಸಂಧಾನದೊಂದಿಗೆ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.